ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ನಿವೃತ್ತ ಡಿಜಿಐಜಿಪಿ ಓಂ ಪ್ರಕಾಶ್ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಂದೆಯನ್ನ ಕೊಂದು ಸೂಸೈಡ್ಗೆ ಪುತ್ರಿ ಕೃತಿ ಪ್ರಯತ್ನ ಮಾಡಿದ್ಲು. ತಂದೆಯ ಕೊಲೆಯಾದ ಮೇಲೆ ನಾನು ಕೂಡ ಬದುಕಿರೋದು ಬೇಡ ಅಂತ ಹೇಳಿ ಕೃತಿ ನಿರ್ಧಾರಕ್ಕೆ ಬಂದಿದ್ಲ. ಎರಡನೇ ಮಹಡಿಯ ಕೋಣೆಯಲ್ಲಿ ಲಾಕ್ ಮಾಡಿಕೊಂಡಿದ್ಲು ಕೃತಿ. ಪೊಲೀಸರು ಎಷ್ಟೇ ಕೂಗಿದ್ರು ಕೂಡ ಹೊರ ಬಂದಿಲ್ಲ, ಹೊರ ಬರೋದೂ ಇಲ್ಲ ಅಂತ ಹೇಳಿ ಹಠ ಮಾಡಿದ್ರು. ಬಾಗಿಲು ಬಡಿದು ಒಳ ಹೋಗಿದ್ರು ಇನ್ಸ್ಪೆಕ್ಟರ್ ಹರೀಶ್. ಆಗ ಎರಡನೇ ಮಹಡಿಯಿಂದ ಕೆಳಗೆ ಜಿಗಿಯಲು ಕೃತಿ ಯತ್ನಿಸ್ತಾ ಇದ್ದು. ಕೂಡಲೇ ಮಹಿಳಾ ಪೊಲೀಸ್ ಸಿಬ್ಬಂದಿ ಹೋಗಿ ರಕ್ಷಣೆಯನ್ನು ಮಾಡಿ ಆಕೆಯನ್ನು ಅರೆಸ್ಟ್ ಮಾಡಿದ್ದಾರೆ. ಅಂದರೆ ರಕ್ಷಣೆ ಮಾಡಿದ್ದಾರೆ, ಆ ನಂತರದಲ್ಲಿ ಅರೆಸ್ಟ್ ಮಾಡಿಲ್ಲ, ಕೋರ್ಟಿಗೆ ಹಾಜರುಪಡಿಸಿಲ್ಲ. ಕೃತಿಯನ್ನು ಸಾಂತ್ವನ ಕೇಂದ್ರಕ್ಕೆ ಪೊಲೀಸರು ಬಿಟ್ಟಿದ್ದಾರೆ. ತಂದೆಯ ನಂತರ ಮಾನಸಿಕವಾಗಿ ಡಿಸ್ಟರ್ಬ್, ಅಂದರೆ ತಂದೆಯ ಸಾವಿನ ನಂತರದಲ್ಲಿ, ಕೊಲೆಯ ನಂತರದಲ್ಲಿ ಮಾನಸಿಕವಾಗಿ ಸಾಕಷ್ಟು ಡಿಸ್ಟರ್ಬ್ ಆಗಿದ್ದಾಳೆ ಪುತ್ರಿ ಕೃತಿ. ಪೊಲೀಸರು ವಶಕ್ಕೆ ಪಡೆದಾಗ ಪ್ರತಿ ಹಂತದಲ್ಲೂ ಕೂಡ ವಿರೋಧವನ್ನೇ ವ್ಯಕ್ತಪಡಿಸ್ತಾ ಬಂದಿದ್ಲು. ಮಾನಸಿಕ ಕಾಯಿಲೆಯಿಂದ ಕೃತಿ ಬಳಲ್ತಾ ಇದ್ದಾರೆ ಅಂತೇಳಿ ನೋಡಿ. ತನಿಖೆಗೆ ಸಹಕಾರ ಕೊಟ್ಟಿಲ್ಲ. ಹತ್ತಿರ ಹೋದವ್ರದ ಮೇಲೆ ಪರ್ಚೋ ಕೆಲಸ ಮಾಡ್ತಾ ಇದ್ದಾಳೆ. ಯಾರಾದರೂ ಹತ್ತಿರ ಹೋದರೆ ಕಿರ್ಚೋದು, ಪರ್ಚೋದು, ಹೀಗೆ. ಅಲ್ಲದೆ ಮನೆಯಲ್ಲಿ ಓಂ ಪ್ರಕಾಶ್ ಕೊಲೆ ಆನಂತರದಲ್ಲಿ ಆತ್ಮಹತ್ಯೆಗೆ ಯತ್ನ ನೋಡಿದ್ರೆ ಆಕೆ ಮಾನಸಿಕವಾಗಿ ಎಷ್ಟು ಕುಗ್ಗಿ ಹೋಗಿದ್ದಾಳೆ ಅನ್ನೋದು ಗೊತ್ತಾಗುತ್ತೆ. ಸದ್ಯ ಮಹಿಳಾ ಸಾಂತ್ವನ ಕೇಂದ್ರದಲ್ಲಿ ಆಕೆಗೆ ಚಿಕಿತ್ಸೆಯನ್ನು, ಮಾನಸಿಕ ನೆಮ್ಮದಿ ಬರುವ ರೀತಿಯಲ್ಲಿ ಆಕೆಗೆ ನೋಡಿಕೊಳ್ಳಲಾಗ್ತಾ ಇದೆ. ಪೊಲೀಸರು ಆ ನಿರ್ಧಾರಕ್ಕೆ ಬಂದಿದ್ದಾರೆ. ಮನೆಗೆ ಕಳಿಸಿದರೆ ಮನೆಯಲ್ಲಿ ಏನಾದರೂ ಅನಾಹುತ ಆಗುವಂಥ ಸಾಧ್ಯತೆಯೇ ಜಾಸ್ತಿ. ಕೃತಿ ಕೂಡ ಮಾನಸಿಕ ಕಾಯಿಲೆಯಿಂದ ಬಳಲ್ತಾ ಇದ್ದಾರೆ ಅನ್ನುವ ಶಂಕೆ ಇದೆ. ಹೀಗಾಗಿ ಕೃತಿಯನ್ನು ಮಹಿಳಾ ಸಾಂತ್ವನ ಕೇಂದ್ರಕ್ಕೆ ಪೊಲೀಸರು ಕಳಿಸಿದ್ದಾರೆ.